ರಾಜಮಾತೆ, ಅಷ್ಟಕ್ಕೆ ಯಾರದು? ಅಲ್ಲ, ಅವನಿಗೂ ಈ ಕುಟುಂಬಕ್ಕೂ ಏನ್ ಸಂಬಂಧ? ಪೃಥ್ವಿ, ಮಾತಾಡ್ಬೇಡ. ಅವನ್ ಬಗ್ಗೆ ಮಾತಾಡೋದನ್ನ ನಾನು ಏನಾದ್ರೂ ಕೇಳಿಸ್ಕೊಂಡ್ರೆ ನಾನ್ ಸುಮ್ನಿರಲ್ಲ. ಯಾರು ಇದ್ರ ಬಗ್ಗೆ ಮಾತಾಡ್ಬೇಡಿ. ಅಮ್ಮವ್ರೆ, ಯಜಮಾನ್ರಿಗೆ ಏನಾಯ್ತು? ಕಾವೇರಿ, ಬೇಡ. ಕಾವೇರಿ, ಈ ವಿಷಯ ಇಲ್ಲಿಗೆ ಬಿಟ್ಬಿಡಮ್ಮ. ಇನ್ನು ಮಾತಾಡಿದ್ರೆ ಶಿವದೇವನ ಆರೋಗ್ಯ ಹಾಳಾಗುತ್ತೆ. ಬೇಡ, ಆ ವಿಷಯ ಇಲ್ಲಿಗೆ ಬಿಟ್ಬಿಡು. ಇಂಜೆಕ್ಷನ್ ಕೊಟ್ಟು ಇಷ್ಟೊತ್ತಾಗಿದೆ. ಅವನನ್ನು ನೋಡ್ತಿದ್ರೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದಾರೆ. ಅಷ್ಟಕ್ಕೂ ಇಂಜೆಕ್ಷನ್ ಕೆಲಸ ಮಾಡ್ತಾ ಇದೆಯಾ ಇಲ್ವಾ? ಅಷ್ಟಕ್ಕೂ ಅವನು ಶಿವದೇವ, ಯಜಮಾನ್ರೆ! ಶಿವ, ಯಜಮಾನ್ರೆ! ಯಜಮಾನ್ರೆ! ಯಜಮಾನ್ರೆ, ಎದ್ದೇಳಿ. ಯಜಮಾನ್ರೆ, ಏನಾಯ್ತು ಯಜಮಾನ್ರೆ? ಯಾವತ್ತೂ ನಿಂತೋಗ್ಬೇಕಾಗಿದ್ದು ಉಸಿರು ಇವತ್ತು ನಿಂತಿದೆ. ಏನಾಯ್ತು ಕಾವೇರಿ? ನಾಡಿ ಮಿಡಿತಾ ಇಲ್ಲ ಅಮ್ಮವ್ರೆ. ಯಜಮಾನ್ರೆ! ಶಿವದೇವ! ಯಜಮಾನ್ರೆ! ಶಿವ! ಯಜಮಾನ್ರಿಗೆ ಔಷಧಿ ಏನಾದ್ರೂ ಕೊಟ್ರಾ? ಮಾಮೂಲಿ ಮಂತ್ಲಿ ಏನ್ ಇಂಜೆಕ್ಷನ್ ಕೊಡ್ತೀವೋ ಅದೇ ಕೊಟ್ಟಿದೀವಿ. ಅದು ಕಾಮನ್ ಆಗಿ ಕೊಡೋದು. ಅಂತದ್ನೆಲ್ಲ ಕೊಡ್ಬಾರ್ದು ಅಂತ ನಾನು ಹೇಳಿದ್ನಲ್ವ ವಕೀಲ್ ಸಾಹೇಬ್ರೆ. ಅವನು ಬಂದು ಹೋದ ಪ್ರತಿ ಸಲನೂ ಹೀಗೆ ನಡೆಯುತ್ತೆ. ಈಗ ನನ್ನ ಶಿವದೇವನ್ಗೆ ಏನಾಯ್ತು? ಶಿವ! ಯಜಮಾನ್ರೆ, ಔಷಧಿ ಕೊಡ್ದೆ ಹೋದ್ರೆ ಭಾವನವ್ರು ಹೇಗೆ ಹುಷಾರಾಗ್ತಾರೆ ಕಾವೇರಿ? ಹೌದು ದೊಡ್ಡಮ್ಮ. ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ. ಇದು ಡಿಸ್ಕಷನ್ ಮಾಡೋಂಥ ಟೈಮ್ ಅಲ್ಲ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಕಾವೇರಿ. ಹಾಸ್ಪಿಟಲ್ಗೆ ಹೋದ್ರೆ ಹೇಗಾಯ್ತು ಏನಾಯ್ತು ಅಂತೆಲ್ಲ ವಿಚಾರಿಸ್ತಾರೆ. ಅವ್ರಿಗವಾಗ ವಿಷಯ ಎಲ್ಲ ಗೊತ್ತಾಗುತ್ತೆ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಇಷ್ಟು ಚಿಕ್ಕ ವಿಷಯಕ್ಕೆ ಹಾಸ್ಪಿಟಲ್ಗೆ ಯಾಕೆ ಹೋಗ್ಬೇಕು ಪೃಥ್ವಿ? ಭಾವನವರು ಉಪವಾಸ ಮಾಡ್ತಾ ಇದ್ದಾರೆ. ಇದಕ್ಕಿದ್ದ ಹಾಗೆ ಅಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಹೀಗೆ ಪ್ರಜ್ಞೆ ತಪ್ಪಿರ್ಬಹುದಷ್ಟೇ. ಯಾವ್ದಾದ್ರೂ ಜ್ಯೂಸ್ ಕುಡ್ದು ರೆಸ್ಟ್ ಮಾಡಿದ್ರೆ ಸರಿ ಹೋಗ್ಬೋದೇನೋ. ಹಾ ಯಜಮಾನ್ರೆ, ಎದ್ದೇಳಿ ಯಜಮಾನ್ರೆ. ಅಂಕಲ್, ಅಯ್ಯೋ ಶಿವ, ಅಪ್ಪ, ಶಿವಪ್ಪ, ನನ್ನ ಮಗನ್ಗೆ ಏನು ಆಗದ ಹಾಗೆ ನೋಡ್ಕೋ. ನನ್ನ ಮಗನ್ನ ಹೇಗಾದ್ರೂ ಮಾಡಿ ಕಾಪಾಡು. ರಾಜಮಾತೆ, ನೀವೇನು ಚಿಂತೆ ಮಾಡಬೇಡಿ. ಅಂಕಲ್ಗೆ ಏನೂ ಆಗಲ್ಲ. ಕಾವೇರಿ, ಏನ್ ಮಾಡ್ತಿದ್ಯಾ? ಬಾವಾ, ಯಜಮಾನ್ರ ರಕ್ತದಲ್ಲಿ ವಿಷ ಸೇರ್ಕೊಂಡಿದೆ. ನಾಡಿ ಕೆಲಸ ಮಾಡ್ತಿಲ್ಲ, ಎದೆ ಬಡಿತಾನೂ ಇಲ್ಲ. ಹಾಗಂತ ಹಾಸ್ಪಿಟಲ್ ಕರ್ಕೊಂಡು ಹೋಗ್ದೇನೆ ಈ ತರ ಜೀವದ ಜೊತೆ ಆಟ ಆಡೋದಾ? ಇರು, ಯಜಮಾನ್ರಿಗೆ ಏನಾಗಿದೆ ಅಂತ ನೋಡ್ತೀನಿ. ಅಷ್ಟು ಸಮಯ ಇಲ್ಲ ಬಾವಾ. ಬಾವಾ, ನನ್ ಮಾತು ಕೇಳು ಬಾವಾ. ಕಾವೇರಿ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಬಾವಾ, ನೀನ್ ಬಿಡು ಬಾವಾ. ಕಾವೇರಿ, ನನ್ ಮಾತ್. ಅಷ್ಟು ಸಮಯ ಇಲ್ಲ ಅಂತ ಹೇಳಿಲ್ವಾ? ವಕೀಲ್
ಅಂಕಲ್ ಸಾಹೇಬ್ರೆ ಬನ್ನಿ ಇಲ್ಲಿ. ಶಿವದೇವ, ಈ ಕಾವೇರಿ ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ದಾಳೆ. ಯಜಮಾನ್ರೆ, ಪರಮೇಶ್ವರ, ಯಜಮಾನ್ರಿಗೇನಾದ್ರೂ ಶಿಕ್ಷೆ ಕೊಡ್ಬೇಕು ಅಂತಿದ್ರೆ ಆ ಶಿಕ್ಷೆ ನನಗ್ ಕೊಡಪ್ಪ. ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲ. ಶ್ರೀಕಾರ ಗೌರೀವರ ನಿಜ ಗುಣನು ನೀನೇನೆ ಗುಣಶೇಖರ ವರದಾಯ ಸಕಲಾಯ ಈಶಾಯ ನಮಃ ಗುಣಕಾಯ ನಿಯಮಾಯ ಸರ್ವಾಯ ನಮಃ ಶಿವನೆ ಬಾಹರನೆ ಭದ್ರಾಯ ನಮಃ. ಕರೆದಾಗ ಬರಬೇಕು ಕರುಣಾಕರ ದಯ ಮಾಡೋ ನೀ ನಮ್ಮೆ ಜಗದೀಶ್ವರ. ಶಿವ ಶಿವ, ಯಜಮಾನ್ರೆ, ಅಂಕಲ್, ಇದೇನು ಈ ಥರ ಆಯ್ತಲ್ಲ? ಆ ಔಷಧಿ ಯಾವ್ದು ಅಂತ ಕಂಡಿಡ್ದು ಇಲ್ಲಿ ಸುತ್ತಮುತ್ತ ಸಿಗದೇ ಇರೋ ಹಾಗೆ ಮಾಡ್ಬೇಕು. ಅವನ ಬಗ್ಗೆ ಯೋಚಿಸ್ಬೇಡ. ಅವನು ಪೊಲೀಸ್ ಅವ್ರು ಕರ್ಕೊಂಡು ಹೋದ್ರು. ಅವನೆಲ್ಲಿದ್ದಾನೆ? ನಿನ್ನ ಆರೋಗ್ಯ ಮೊದಲೇ ಸರಿ ಇಲ್ಲ ಕಂದ, ಹುಷಾರು. ಅಮ್ಮವ್ರೆ, ಯಜಮಾನ್ರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತಾರೆ. ಅಷ್ಟಕ್ಕೂ ಶಿವದೇವನ್ಗೆ ಯಾಕೆ ಹೀಗಾಯ್ತು? ಯಜಮಾನ್ರಿಗೆ ಇಂಗ್ಲಿಷ್ ಔಷಧಿ ಸರಿ ಹೋಗ್ತಿಲ್ಲ, ಅದಕ್ಕೆ ಅಂತ ಔಷಧಿಗಳನ್ನ ಕೊಡಬೇಡಿ ಅಂತ ಹೇಳಿದ್ದು. ನನ್ ಮಾತ್ ಕೇಳಿದನೆ ಆ ಔಷಧಿ ಕೊಟ್ಟಿದ್ದೀರಾ, ಅದಕ್ಕೆ ಯಜಮಾನ್ರು ಹೀಗ್ ಬಿದ್ದು ಹೋಗಿದ್ದು. ಪೃಥ್ವಿ, ಇನ್ನೊಂದ್ಸಲ ಈ ತರ ತಪ್ಪು ನಡೀದೇ ಇರೋ ಹಾಗೆ ನೋಡ್ಕೋ. ಆಗ್ಲಿ ರಾಜಮಾತೆ. ಡಾಕ್ಟರ್ಗೆ ಫೋನ್ ಮಾಡಿ ಈ ವಿಷಯ ಮೊದಲು ಹೇಳಿ ಸಿಸ್ಟರ್ನು ಮನೆ ಕಳಿಸ್ಬೇಡ ಅಂತ ಹೇಳು. ಅಮ್ಮ ಕಾವೇರಿ, ನನ್ನ ಮಗನ್ ಪ್ರಾಣ ನಿನ್ನ ಕೈಲೇ ಇದೆ ಅನ್ಸುತ್ತಮ್ಮ. ನೀನ್ ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದೆಯಮ್ಮ, ನಂಬಿಕೆ ನನಗಿದೆ. ಅಮ್ಮವ್ರೆ, ಗುಡ್ ಜಾಬ್ ಕಾವೇರಿ. ನೀನ್ ಏನು ಓದ್ದೇನೆ ಕೇವಲ ನಾಟಿ ಔಷಧಿ ಮಾಡಿ ಅಂಕಲ್ ಜೀವನನ ಕಾಪಾಡ್ದೆ. ಯಜಮಾನ್ರು ಇವಾಗ ವಿಶ್ರಾಂತಿ ತಗೋಬೇಕು. ಬನ್ನಿ ಯಜಮಾನ್ರೆ, ಬನ್ನಿ. ಕಾವೇರಿಗೆ ಈ ಮನೇಲಿ ಒಂದು ಒಳ್ಳೆ ಸ್ಥಾನ ಇದೆ. ಅವಳು ನಿನ್ನ ಮಗಳು ಅಂತ ಗೊತ್ತಾದ್ರೆ ನಿನ್ನ ಅಸಹ್ಯ ಪಟ್ಕೊಂಡ ಹಾಗೆ ನಮ್ಮಿಬ್ಬರ ಮೇಲೂ ಅಸಹ್ಯ ಹುಟ್ಟತ್ತೆ. ಅದಕ್ಕೆ ನಾನು ನಿನ್ನ ಕಣ್ ಮುಂದೆ ಬರ್ತಿಲ್ಲ, ನನ್ನನ್ನ ಕ್ಷಮಿಸ್ಬಿಡು. ಇದು ಹೇಗ್ ಸಾಧ್ಯ ಮಮ್ಮಿ? ನಾವ್ ಕೊಟ್ಟಿರೋ ಡ್ರಗ್ಸ್ ನ ನೋಡಿದ್ರೆ ಡಾಕ್ಟರೇ ಬದುಕ್ಸಕ್ಕಾಗಲ್ಲ ಅಂದ್ರು. ಅಂತದ್ರಲ್ಲಿ ಅವಳು ಕಾಡಲ್ಲಿ ಸಿಗೋ ಗಿಡ ಮೂಲಿಕೆಗಳನ್ನ ಇಟ್ಕೊಂಡು ಬದುಕ್ಸ್ಬಿಟ್ಲು. ಇನ್ನು ಡಾಕ್ಟರ್ಗಳು ಏನಕ್ಕೆ ಓದ್ಬೇಕು ಮಮ್ಮಿ?
ಕಾವೇರಿಗೆ ನಾಟಿ ಔಷಧಿ ಮಾಡೋದು ಗೊತ್ತು. ಅದಕ್ಕೆ ಯಾವುದೋ ಔಷಧಿ ಮಾಡಿ ಅವ್ರನ್ನ ಕಾಪಾಡಿದ್ಲು. ಅವಾಗ ತುಂಬ ಟ್ರೈ ಮಾಡಿದೆ ನಾನು, ಆದರೆ ಅವಳು ನನಗೆ ಟೈಮೇ ಕೊಡಲಿಲ್ಲ. ಆ ಕಾವೇರಿ ಏನ್ ಮಾಡ್ತಾಳೋ ಹೇಗ್ ಮಾಡ್ತಾ ಇದ್ದಾಳೋ ನಮಗೂ ಅರ್ಥನೇ ಆಗ್ತಾ ಇಲ್ಲ. ಆ ಚಂದ್ರಶೇಖರ್ ಮದುವೆಗೆ ಒಪ್ಕೊಂಡಿದ್ದಿದ್ರೆ ಈಗ ಈ ಸಮಸ್ಯೆ ಬರ್ತಿರ್ಲಿಲ್ಲ ವೈದಿಕ. ಹೌದು ಮಮ್ಮಿ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮದ್ವೆ ಕಾರ್ಯ ಶುರು ಆಗ್ತಿತ್ತು. ಈ ವಾರದಲ್ಲಿ ಅವಳು ಮದ್ವೆ ಮಾಡಿ ಮುಗಿಸ್ಬಿಟ್ಟಿದ್ರೆ ಪೀಡೆ ತೊಲಗ್ತಾ ಇತ್ತು. ಅವಳು ಇಲ್ಲಿರೋವರೆಗೂ ದೊಡ್ಡಪ್ಪನ ಮೇಲೆ ಒಂದ್ ನೊಣ ಕೂರಕ್ಕೂ ಬಿಡಲ್ಲ. ಅವಳು ಕವಚ ತರ ಕಾಪಾಡ್ತಾನೆ ಇರ್ತಾಳೆ. ಅಷ್ಟಕ್ಕೂ ಆ ಡ್ರಗ್ಸಿಗೆ ಕಾವೇರಿ ಔಷಧಿ ಹೇಗ್ ಹುಡುಕುದ್ಲು ಅಂತ ಗೊತ್ತಾಗ್ದೆ ನನ್ ತಲೆ ತಿರುಗ್ತಾ ಇದೆ ಮಮ್ಮಿ. ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ನನ್ ತಲೆ ಸಿಡ್ದೋಗ್ತಾ ಇದೆ ಮಮ್ಮಿ. ಮಯೂರ್, ಯಜಮಾನ್ರನ್ನ ಹೇಗ್ ಕಾಪಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ಯಾರು ಮಾಡ್ತಿರೋದು ಅಂತ ತಿಳ್ಕೋಬೇಕು. ಕಾವೇರಿ ಏನು ಮಾತಾಡದೆ ಹಾಗೆ ಮಲಗಿದಾಳೆ. ಅಲ್ಲ, ಇವರು ಎಲ್ಲಿಂದ ಬಂದ್ರು, ಇಲ್ಲಿಗೆ ಯಾಕೆ ಬಂದ್ರು? ಆದ್ರೂ ಇವರಿಗೆ ನನ್ನ ಗಂಡನ್ಗೆ ಸಂಬಂಧ ಏನು? ಕಾವೇರಿ, ಏನಾಯ್ತು ಕಾವೇರಿ? ಅಮ್ಮ, ಯಾಕೆ ಅಳ್ತಾ ಇದೀಯಾ? ಅಮ್ಮ, ನೀನ್ ಯಾಕಮ್ಮ ಅಳ್ತಿದ್ಯಾ? ಹೇಳಮ್ಮ. ಏನೂ ಇಲ್ಲ ಕಾವೇರಿ, ನಿಮ್ಮಪ್ಪನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವರಿಷ್ಟು ವರ್ಷದಿಂದ ಎಲ್ಲಿದ್ರೋ, ನಮಗ್ ಕಾಣಿಸ್ತಾ ಇರೋದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡ್ತಿದ್ದೆ. ನಿಮ್ಮಪ್ಪ ಇದ್ದಿದ್ದಿದ್ರೆ ನಿನಗೆ ಒಳ್ಳೇದು ಕೆಟ್ಟದ್ದು ನೋಡ್ಕೊತಿದ್ರಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅದು ಹೋಗ್ಲಿ, ನೀನ್ ಯಾಕೆ ಅಳ್ತಿದ್ಯಾ ಕಾವೇರಿ? ಏನಾಯ್ತಮ್ಮ? ಹೇಳು ಕಾವೇರಿ. ಇಲ್ಲ, ಸಾಕ್ಷಿ ಸಮೇತ ಹಿಡಿದ್ರು ಕೂಡ ಏನು ಮಾಡಕ್ಕಾಗಲ್ಲ. ಎಷ್ಟು ಕಷ್ಟ ಪಡ್ತಿದ್ಯಾ ಕಾವೇರಿ? ಅವ್ರನ್ನ ನಾವ್ ಹಿಡಿದಿಲ್ಲ ಅಂದ್ರೆ ಯಜಮಾನ್ರನ್ನ ಸಾಯಿಸ್ಬಿಡ್ತಾರಮ್ಮ. ಯಜಮಾನ್ರನ್ನ ಸಾಯಿಸಕ್ ಬಂದಿರೋರ್ನ ಕಂಡುಹಿಡಿಬೇಕಮ್ಮ. ಹೀಗಾಗ್ತಿರೋದು ಮೊದಲನೇ ಸಲ ಅಲ್ಲ, ತುಂಬಾ ಸಲ ಆಗ್ತಾನೆ ಇದೆ. ಅದನ್ನೆಲ್ಲ ನಿನ್ ಮನ್ಸಲ್ಲಿ ಇಟ್ಕೋಬೇಡಮ್ಮ. ನೀನ್ ಇದ್ಯಾವುದನ್ನು ಯೋಚನೆ ಮಾಡ್ದೆ ಮಲ್ಕೊಮ್ಮ, ಮಲ್ಕೋ.
ಥ್ಯಾಂಕ್ಸ್. ಯಜಮಾನ್ರೆ ನನ್ಗೆ ಕೈಯೆಲ್ಲ ಮುಗಿಬೇಡಿ ಯಜಮಾನ್ರೆ, ಮೊದಲು ತಿನ್ನಿ ನೀವು, ಆಮೇಲೆ ಹಸಿರು ಔಷಧಿ ಕೂಡ ಕುಡಿಬೇಕು. ಹಸಿರು ಔಷಧಿನ? ಬೇಡ ಕಾವೇರಿ, ಹಸಿರು ಮದ್ದು ತುಂಬ ಕಹಿಯಾಗಿರುತ್ತೆ. ಈಗ ತಿನ್ನಿ ನೀವು. ಕಾವೇರಿ ಸಾಕು. ಇನ್ನೊಂದು ತೊತ್ತು ನನ್ಗೋಸ್ಕರ. ಅಮ್ಮ ಬೇಡ ಕಾವೇರಿ, ನಿಜವಾಗ್ಲೂ ತುಂಬ ಕಹಿಯಾಗಿರುತ್ತದು, ನನಗೆ ಬೇಡ. ಇದೊಂದೇ ಗ್ಲಾಸು. ಕಾವೇರಿ, ನನಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀನಿ ಅಂತೀಯಲ್ವಾ, ಈ ಹಸಿರು ಕಷಾಯ ಬೇಡ ಪ್ಲೀಸ್. ಯಜಮಾನ್ರೆ, ನಿಮಗೆ ಕೊಟ್ಟಿರೋ ಇಂಜೆಕ್ಷನ್ನಿಂದ ನಿಮ್ಮ ದೇಹ ಪೂರ್ತಿ ವಿಷಾನೇ ಇರತ್ತೆ, ರಕ್ತದಲ್ಲಿ ಎಲ್ಲನೂ ಬೆರ್ತ ಹೋಗಿರತ್ತೆ. ಈ ಔಷಧಿನ ಕುಡಿದ್ರೆ ಎಲ್ಲ ಸರಿ ಹೋಗತ್ತೆ. 1 ವಾರ ಕುಡಿದ್ರೆ ಸಾಕು, ನಿಮ್ ರಕ್ತ ಶುದ್ಧ ಆಗತ್ತೆ. ಕುಡಿರಿ ಯಜಮಾನ್ರೆ. ಬೇಡ ಕಾವೇರಿ, ಈ ಮದ್ದನ್ನ ಕುಡಿತಾ ಇದ್ರೆ ನನ್ನ ಪ್ರಾಣ ಹೋಗೋ ತರ ಆಗುತ್ತೆ. ಯಜಮಾನ್ರೆ, ಹಾಗೆಲ್ಲ ನೀವು ಮಾತಾಡ್ಬೇಡಿ, ಇದನ್ ಸ್ವಲ್ಪ ಕುಡೀರಿ. ಅಂಕಲ್, ಈ ನಾಟಿ ಔಷಧಿಯಿಂದ ನೀವು ಸ್ವಲ್ಪ ಚೇತರಿಸ್ಕೊಂಡಿದ್ದೀರಾ. ಈಗ ಇದೇ ನಾಟಿ ಔಷಧಿ ಕುಡಿಯೋದ್ರಿಂದ ನೀವು ಪೂರ್ತಿ ಹುಷಾರಾಗ್ತೀರಾ. ನೀವು ಕಾವೇರಿ ಮದುವೆ ನೋಡಬೇಕು, ಕಲ್ಯಾಣಿ ಬರೋದನ್ನು ನೋಡಬೇಕು. ಹೌದು, ನೋಡ್ಬೇಕು. ಹಾಗೆ ನೋಡ್ಬೇಕು ಅಂದ್ರೆ ಅದಕ್ಕೆ ನೀವು ನಾಟಿ ಔಷಧಿ ಕುಡಿಬೇಕಲ್ವಾ? ಕುಡೀರಿ ಕುಡೀರಿ ಅಂಕಲ್. ಕುಡಿತೀನಿ. ಎಷ್ಟು ಕಹಿಯಾಗಿದೆ. ಇನ್ನೊಂದು ಸ್ವಲ್ಪ. ಮಮ್ಮಿ, ಡ್ಯಾಡಿ ಎಲ್ಲಿಗೆ ಹೋಗಿದ್ದಾರೆ? ಅರ್ಜೆಂಟ್ ಕೆಲಸಕ್ಕೆ ಊರಿಗೆ ಹೋಗಿದ್ದಾರೆ, ನಾಳೆ ಬರ್ಬೋದೇನೋ. ಏನಾಯ್ತತೆ? ಏನೋ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಶಿವರಾತ್ರಿ ದಿವಸ ನಮ್ಮ ಶಿವದೇವನ್ಗೆ ಈ ರೀತಿ ಆಗಿದ್ದು ತುಂಬಾ ನೋವಾಗ್ತಿದೆ.
ನಿಜವಾಗ್ಲೂ ಶಿವದೇವನ ಆರೋಗ್ಯನೇ ಹಾಳಾಗ್ತಿದ್ಯೋ ಇಲ್ಲ ಬೇಕು ಅಂತ ಯಾರಾದ್ರೂ ಮಾಡ್ತಾ ಇದ್ದಾರಾ ಅರ್ಥ ಆಗ್ತಾ ಇಲ್ಲ. ಭಾವನವ್ರ ಆರೋಗ್ಯ ಹಾಳಾದ್ರೆ ಯಾರಿಗ್ ಲಾಭ ಇರುತ್ತೆ ಅತ್ತೆ? ಇದು ಖಂಡಿತವಾಗ್ಲೂ ಭಾವನವ್ರ ಆರೋಗ್ಯದಲ್ಲೇ ಏನೋ ಸಮಸ್ಯೆ ಆಗಿತ್ತು ಅಷ್ಟೇ. ಆ ವಿಷಯ ತಿಳ್ಕೊಳ್ಳೋದಿಕ್ಕೆ ನರ್ಸ್ನ ಕರೆಸ್ತಾ ಇದ್ದೀನಿ. ಅದ್ರ ಹಿಂದೆ ಇರೋ ರಹಸ್ಯ ತಿಳ್ಕೊಳ್ಳೋದಕ್ಕೋಸ್ಕರ ಪೃಥ್ವಿನ್ ಕಳ್ಸಿದ್ದೀನಿ.